ಇಂದಿನಿಂದ ವಿಧಾನಸೌಧದ ಗೈಡೆಡ್ ಟೂರ್ ಶುರುವಾಗಿದೆ. ಪ್ರತಿನಿತ್ಯ 25ರಿಂದ 30 ಸದಸ್ಯರ 10 ಬ್ಯಾಚ್ಗಳಿಗೆ ವೀಕ್ಷಣೆಗೆ ಅವಕಾಶ ಇರುತ್ತದೆ. ಇಂದಿನಿಂದ ಗೈಡೆಡ್ ಟೂರ್ ಶುರುವಾಗಿದ್ದು ಪ್ರವಾಸಿಗರಿಗೆ ವಿಧಾನಸೌಧದ ಮಹತ್ವ, ಇತಿಹಾಸ, ಪರಂಪರೆ, ಅಧಿವೇಶನ, ಸಭಾಂಗಣ, ಭವ್ಯ ಮೆಟ್ಟಿಲುಗಳ ವಿವರಣೆ ಕೊಡುವ ಕೆಲಸವನ್ನ ಮಾರ್ಗದರ್ಶಿಗಳು ಮಾಡುತ್ತಿದ್ದಾರೆ. ಇನ್ನು ವಿಧಾನಸೌಧದ ಮಹತ್ವವನ್ನ ಪ್ರವಾಸಿಗರಿಗೆ ತಿಳಿಸಿಕೊಡಲು ಸದ್ಯ 10 ಗೈಡ್ಗಳನ್ನ ನೇಮಕ ಮಾಡಲಾಗಿದ್ದು ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ವಿವರಣೆ ನೀಡಲಾಗುತ್ತದೆ. ಕರ್ನಾಟಕ ಮಾತ್ರವಲ್ಲದೆ ಹೊರ ರಾಜ್ಯ, ಹೊರ ದೇಶಗಳ ಪ್ರವಾಸಿಗರು ಕೂಡ ವಿಧಾನಸೌಧ ವೀಕ್ಷಣೆಗೆ ಬರ್ತಿದ್ದಾರೆ. ಇನ್ನು ವಿಧಾನಸೌಧ ಪ್ರವಾಸಕ್ಕೆ ಪ್ರತಿ ಬ್ಯಾಚ್ಗೂ 1.5 ಗಂಟೆ ಸಮಯ, 1.5 ಕಿಲೋಮೀಟರ್ ನಡಿಗೆ ಇರಲಿದೆ. ಇನ್ನು ವಿಧಾನಸೌಧದ ಎಂಟ್ರಿ ಗೇಟ್ 3ರ ಮೂಲಕ ಟೂರ್ ಆರಂಭವಾಗಲಿದೆ. 20 ನಿಮಿಷಕ್ಕೂ ಮುಂಚೆ ಟೂರ್ ಆರಂಭಕ್ಕೂ ಮುನ್ನ ಹಾಜರಿರಬೇಕು. ಟಿಕೆಟ್ ಬುಕ್ ಮಾಡಿದವರು ಸರ್ಕಾರ ವಿತರಿಸಿರುವ ಯಾವುದಾದರೂ ಗುರುತಿನ ಚೀಟಿಯನ್ನ ತರಬೇಕು. ಇನ್ನು ವಿಧಾನಸೌಧದ ಟೂರ್ ವೇಳೆ ನಿಗದಿತ ಸ್ಥಳದಲ್ಲಿ ಮಾತ್ರ ಫೋಟೋ ತೆಗೆಯಲು ಅವಕಾಶ. ಹಾಗೆ ಟಿಕೆಟ್ ದರ ಎಷ್ಟಿರುತ್ತೆ ಹಾಗಿದ್ರೆ? ಪ್ರತಿ ಪ್ರವಾಸಿಗರಿಗೂ ತಲಾ ₹50 ಟಿಕೆಟ್ ಅನ್ನ ನಿಗದಿ ಮಾಡಲಾಗಿದೆ. ಇನ್ನು 15 ವರ್ಷದೊಳಗಿನ ಮಕ್ಕಳು, SSLC ವರೆಗಿನ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶ ಇರಲಿದೆ.